ಶ್ರೀ ಗುರುಚರಿತ್ರೆ ಅಧ್ಯಾಯ 22. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ದತ್ತಾಯ ಗುರುವೇ ನಮಃ. ಸಿದ್ಧಮುನಿ ಶ್ರೀ ಗುರುಗಳ ಲೀಲೆಗಳು ಎಷ್ಟು ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆನ್ನುವಷ್ಟು ಅದ್ಭುತವಾದುವು. ಮನಸ್ಸಿಗೆ ಸಮಾಧಾನವಾಗದು. ಇನ್ನಷ್ಟು ಲೀಲೆಗಳನ್ನು ವಿವರಿಸಲು ನಾಮಾಧಾರಕನು ಕೇಳಿಕೊಂಡನು. ಸಿದ್ಧಮುನಿ ಹೀಗೆ ಹೇಳಿದರು. ಶ್ರೀ ಗುರುಗಳು ಭೀಮಾ ಅಮರಜಾ ಸಂಗಮದಲ್ಲಿರುತ್ತಾ ಗಾಣಗಾಪುರದಲ್ಲಿ ಭಿಕ್ಷೆಯನ್ನೆತ್ತುತ್ತಿದ್ದರು. ಒಂದು ದಿನ ಅವರು ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಿ ಭವತಿ ಭಿಕ್ಷಾನ್ ದೇಹಿ ಮಾತಾ ಎಂದರು. ಆ ಗ್ರಾಮದಲ್ಲಿ ಸುಮಾರು 100 ಬ್ರಾಹ್ಮಣ ಕುಟುಂಬಗಳಿದ್ದವು. ಶ್ರೀಮಂತರಾದ ನಮ್ಮ ಮನೆಗೆ ಬಾರದೆ ಆ ಯೋಗಿಯು ಆ ದರಿದ್ರನ ಮನೆಗೆ ಹೋದರಲ್ಲ ಎಂದು ಎಲ್ಲರೂ ಅಂದುಕೊಂಡರು. ಆ ಗೃಹಿಣಿಯು ಬಂದು ನಮಸ್ಕಾರ ಮಾಡಿ, ಸ್ವಾಮಿ, ನಮ್ಮ ಯಜಮಾನರು ಭಿಕ್ಷಾಟನೆಗಾಗಿ ಹೋಗಿರುವರು, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ, ಅವರು ಬರುತ್ತಲೇ ಬಡಿಸುತ್ತೇನೆಂದು ಆಸನವನ್ನು ಹಾಕಿ ಕೂಡಿಸಿದಳು. ಅಷ್ಟರಲ್ಲಿ ಶ್ರೀ ಗುರುಗಳು ಅಲ್ಲಿದ್ದ ಎಮ್ಮೆಯ ಹಾಲನ್ನು ಕರೆದುಕೊಟ್ಟರು. ಆ ಭಿಕ್ಷೆ ಸಾಕೆಂದರು. ಆಗ ಆಕೆಯು ಆ ಎಮ್ಮೆಯು ಈಯಲಿಲ್ಲ, ಇದನ್ನು ಹೊರೆ ಹೊರಲು ಉಪಯೋಗಿಸುತ್ತಿದ್ದೇವೆ ಎಂದು ಹೇಳಲು, ಈಗ ನಾವು ಹೇಳುತ್ತಿದ್ದೇವೆಲ್ಲ, ನೀನು ಹಾಲನ್ನು ಕರೆ ಎಂದರು ಶ್ರೀ ಗುರುಗಳು. ಆಗ ಆಕೆಯು ಪಾತ್ರೆಯನ್ನು ತಂದು ಹಾಲನ್ನು ಕರೆಯಲು ಪಾತ್ರೆ ತುಂಬಾ ಹಾಲನ್ನು ಆ ಗೊಡ್ಡೆಮ್ಮೆಯು ಕರೆಯಿತು. ಆಗ ಆ ಗೃಹಿಣಿಯು ಆ ಹಾಲನ್ನು ಕಾಯಿಸಿ ಶ್ರೀ ಗುರುಗಳಿಗೆ ಭಿಕ್ಷೆಯನ್ನು ಸಮರ್ಪಿಸಿದಳು. ಶ್ರೀ ಗುರುಗಳು ಸಂತೋಷದಿಂದ ಅವರನ್ನು ಐಶ್ವರ್ಯದಿಂದ ವರ್ಧಿಸಲು ಹರಸಿ ಹೊರಟು ಹೋದರು. ಮರುದಿನ ಆ ಗೊಡ್ಡೆಮ್ಮೆಯನ್ನು ಹೊರೆ ಹೊರುವುದಕ್ಕೆ ಕರೆದೊಯ್ಯಲು ಬಂದವರಿಗೆ ಆ ಬ್ರಾಹ್ಮಣನು ನಡೆದ ಸಂಗತಿಯನ್ನು ತಿಳಿಸಿ, ಇದನ್ನು ಇನ್ನು ಮೇಲೆ ಆ ಕೆಲಸಕ್ಕೆ ಉಪಯೋಗಿಸುವುದಿಲ್ಲವೆಂದನು. ಈ ವಿಷಯವು ಊರೆಲ್ಲ ಕ್ಷಣ ಮಾತ್ರದಲ್ಲಿ ತಿಳಿಯಿತು. ನಂತರ ರಾಜನಿಗೂ ತಿಳಿಯಿತು. ಸಂಗಮದಲ್ಲಿರುವ ಯೋಗಿ ಮಹಾತ್ಮನಿಗೆ ಬಂದು ಎಲ್ಲರೂ ನಮಸ್ಕರಿಸಿದರು. ನಾಮಾಧಾರಕ ಶ್ರೀ ಗುರುಗಳು ಗಂಧರ್ವಪುರಿಯಲ್ಲಿನ ಸಂಗಮ ತೀರ್ಥದ ಮಹಾತ್ಮೆಯನ್ನು ಪ್ರಕಟಗೊಳಿಸಲು ಹಲವಾರು ಜನರನ್ನು ಸನ್ಮಾರ್ಗಕ್ಕೆ ತರಲು ಸಂಕಲ್ಪಿಸಿದರು. ಅವರ ಸಂಕಲ್ಪಗಳೆಲ್ಲವೂ ವಜ್ರ ಸಂಕಲ್ಪಗಳೇ. ಈ ಕ್ಷೇತ್ರವು ಭೂಮಿಯ ಮೇಲೆ ಶಾಶ್ವತವಾಗಿ ಅತ್ಯಂತ ಪವಿತ್ರ ದತ್ತಕ್ಷೇತ್ರವಾಗಿ ನಿಲ್ಲಬೇಕೆಂದೇ ಸ್ವಾಮಿಗಳು ಸಂಕಲ್ಪಿಸಿದರು. ಇಲ್ಲಿ ಸಂಗಮದಲ್ಲಿ ಅಶ್ವತ್ಥ ಮರವೂ ಔದುಂಬರ ಮರವೂ ಇವೆ. ಅಲ್ಲಿ ಸಂಗಮೇಶ್ವರ ದೇವಸ್ಥಾನವೂ ಇದೆ. ಇದು ಸಾಕ್ಷಾತ್ ಕಾಶಿಯಂತಹ ಪವಿತ್ರ ಕ್ಷೇತ್ರ. ಆದರೂ ಅದರ ಮಹಿಮೆಯು ಬೂದಿ ಹಿಡಿದ ಕೆಂಡದಂತಾಗಿದೆ. ಅದನ್ನು ಪುನಃ ಪ್ರಜ್ವಲಿಸಲು ಶ್ರೀ ಗುರುಗಳು ಆ ಕ್ಷೇತ್ರವನ್ನು ಸೇರಿ ತಪಸ್ಸು, ಧ್ಯಾನಾದಿ ಅನುಷ್ಠಾನಗಳನ್ನು ಅಲ್ಲಿ ಪ್ರಾರಂಭಿಸಿದರು. ದತ್ತ ಭಗವಾನನ ಮಹಿಮೆಗಳು ಇಲ್ಲಿ ಹಲವಾರು ರೀತಿಯಲ್ಲಿ ಪ್ರಕಟವಾದುವು. ನಿತ್ಯವೂ ಹಲವಾರು ಲೀಲೆಗಳು ನಡೆಯುತ್ತಿದ್ದವು. ನಾಮಾಧಾರಕ, ಎಲ್ಲವನ್ನೂ ಎಲ್ಲರೂ ಹೇಳಲಾರರು. ಅವುಗಳಲ್ಲಿ ಕೆಲವನ್ನು ಮಾತ್ರವೇ ವಿವರಿಸುತ್ತೇನೆ. ಅವೆಲ್ಲವೂ ನಿತ್ಯ ನೂತನವಾದವು, ಊಹಿಸಲ ಸಾಧ್ಯವಾದವೂ ಆಗಿರುತ್ತವೆ. ಅವರೆಷ್ಟು ಗುಪ್ತವಾಗಿರ ಬಯಸಿದರೂ ಅವರ ಮಹಿಮೋಪೇತವಾದ ತೇಜಸ್ಸು, ಪ್ರತಿಭೆಗಳು ಹೊರಹೊಮ್ಮಿದವು. ಇಲ್ಲಿಗೆ 22ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಜೈ ಗುರುದೇವ ದತ್ತ.